Today, discussion about dependent personality disorder called DPD. Dependent personality disorder is an anxious personality disorder characterized by an inability to be alone. People with dependent personality disorder develop symptoms of anxiety when they are not around others. ಅಂದರೆ ಅವಲಂಬಿ ವ್ಯಕ್ತಿತ್ವ ವಿಕಾರ ಅಂತಕ್ಕಂಥ ಕರೀತಾರೆ ಇದನ್ನು. ಈ ಅವಲಂಬಿ ವ್ಯಕ್ತಿತ್ವ ವಿಕಾರ ಅಂತಕ್ಕಂಥದ್ದು ಏನಾಗಿದೆ, ಇದು ಆ ವ್ಯಕ್ತಿಗಳಲ್ಲಿ ಆಂಕ್ಷಿಯಸ್ ಪರ್ಸನಾಲಿಟಿ ತುಂಬ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಒಂದು ಇದನ್ನು ಕಾಣ್ತೀವಿ. ಅದ್ರ ಜೊತೆಗೆ ಇನ್ಎಬಿಲಿಟಿ ಅಥವಾ ಅಸಮರ್ಥತೆಯನ್ನು ಹೊಂದಿರತಕ್ಕಂಥದ್ದು. ಈ ಅಸಮರ್ಥತೆಯಿಂದ ಏನು ಮಾಡ್ತಾರೆ, ವ್ಯಕ್ತಿ ಒಂಟಿಯಾಗಿ ಅಲೋನ್ ಆಗಿರೋದನ್ನು ನಾವು ಈ ಒಂದು ಕಾಣ್ತೀವಿ, ಈ ವ್ಯಕ್ತಿಯನ್ನು ಕಾಣ್ತೀವಿ. ಪೀಪಲ್ ವಿತ್ ಡಿಪೆಂಡೆಂಟ್ personality disorder develop symptoms of anxiety when they are not around others. ಅಂದರೆ ಇದರ ಪ್ರಮುಖವಾದಂಥ ಒಂದು ಸಿಂಪ್ಟಮ್ಸ್ ಏನಪ್ಪ ಅಂದರೆ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ. ಅಥವಾ ಆಂಗ್ಸೈಟಿ ಮತ್ತು ಬೇರೆಯವ್ರ ಜೊತೆ ಹೊಂದಾಣಿಕೆ ಇಲ್ಲದೆ ಅಥವಾ ಸಿಂಗಲ್ ಆಗಿರೋದನ್ನು ಹೆಚ್ಚಾಗಿ ನಾವು ಕಾಣ್ತೀವಿ. ದೇ ರಿಯಲಿ ಆನ್ ಅದರ್ ಪೀಪಲ್ ಫಾರ್ ಕಂಫರ್ಟ್, ರಿಅಶ್ಯೂರೆನ್ಸ್, ಅಡ್ವೈಸ್ ಆ್ಯಂಡ್ ಸಪೋರ್ಟ್. ಬೇರೆ ಜನರ ಹತ್ರ ಏನು ಮಾಡ್ತಾರೆ, ಕಂಫರ್ಟ್ ಆಗಿರಲಿಕ್ಕೆ ಕೇಳ್ತಾರೆ, ಅಶ್ಯೂರೆನ್ಸ್ನ ಕೇಳ್ಕೊತಾರೆ, ಅಡ್ವೈಸ್ನ ಆ್ಯಂಡ್ ಸಪೋರ್ಟ್ ಎಲ್ಲವನ್ನು ಅವ್ರು ಏನು ಮಾಡ್ತಾರೆ, ಡಿಪೆಂಡೆಂಟ್ ಆಗಿ ಈ ಎಲ್ಲ ಅಂಶಗಳಲ್ಲಿ ಅವರು ಡಿಪೆಂಡ್ ಆಗಿರ್ತಾರೆ. ಪೀಪಲ್ ಹೂ ಡು ನಾಟ್ ಹ್ಯಾವ್ ದಿಸ್ ಕಂಡೀಷನ್ ಸಮ್ಟೈಮ್ಸ್ ಡೀಲ್ ವಿತ್ ಫೀಲಿಂಗ್ಸ್ ಆಫ್ ಇನ್ಸೆಕ್ಯೂರಿಟಿ. ಯಾವಾಗ ಅವ್ರಿಗೆ ಆ ಭಾವನೆ ಬರುತ್ತೆ, ನನಗೆ ಇನ್ಸೆಕ್ಯೂರಿಟಿ ಅಥವಾ ನನಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಆಗಾಗಲೇ ಬರ್ತಾ ಇರುತ್ತೆ. ದ ಡಿಫ್ರೆನ್ಸ್ ಈಸ್ ದಟ್ ಪೀಪಲ್ ವಿತ್ DPD ನೀಡ್ ರಿಅಶ್ಯೂರೆನ್ಸ್ ಫ್ರಮ್ ಅದರ್ಸ್ ಟು ಫಂಕ್ಷನ್. ಯಾವುದೋ ಒಂದು ಫಂಕ್ಷನ್ ಹೊತ್ತು ಇದಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದೋ ಒಂದು ಇದನ್ನು ಮಾಡಬೇಕಾದ್ರೆ ಅವರು ಬೇರೆಯವ್ರನ್ನ ಅವಲಂಬಿಸಿರ್ತಾರೆ. ಸೊ ಅವ್ರ ಕಡೆಯಿಂದಲೇ ಎಲ್ಲವನ್ನು ಎಕ್ಸ್ಪೆಕ್ಟ್ ಮಾಡೋದನ್ನು ಕಾಣ್ತೀವಿ. ಅಕಾರ್ಡಿಂಗ್ ಟು ದ ಕ್ಲಿವೆಂಟ್ ಕ್ಲಿನಿಕ್, ಪೀಪಲ್ ವಿತ್ ದಿಸ್ ಕಂಡೀಷನ್ಸ್ ನಾರ್ಮಲಿ ಫಸ್ಟ್ ಶೋ ಸೈನ್ ಇನ್ ಅರ್ಲಿ ಟು ಮಿಡ್ ಅಡಲ್ಟ್ಹುಡ್. ಏನಾಗುತ್ತೆ ಅಂದರೆ ನನ್ನ ಅಡಲ್ಟ್ಹುಡ್ಡಲ್ಲಿ ಏನಾಗುತ್ತೆ, ತನ್ನ ಗುಣಗಳನ್ನು ತೋರಿಸುತ್ತೆ. ಅದ ನಂತರ ಅದು ಕನೆಕ್ಟಾಗಿ ಅಡಲ್ಟ್ ಏಜಲ್ಲಿ ಒಂದು ಮಿಡ್ಲ್ ಏಜಲ್ಲಿ ಕಂಡುಬರುತ್ತೆ. ವಾಟ್ ಆರ್ ದ ಕಾಸಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ DPD? ಕಂಡೀಷನ್ಸ್ ಮಸ್ಟ್ ಫಾಲ್ ಇಂಟು ಒನ್ ಆಫ್ ದ ಫಾಲೋಯಿಂಗ್ ಕ್ಲಸ್ಟರ್ ಟು ಬಿ ಕ್ಲಾಸಿಫೈಡ್ ಆ್ಯಸ್ ಎ ಪರ್ಸನಾಲಿಟಿ ಡಿಸಾರ್ಡರ್. There are 3 clusters are there. One is hard or eccentric behavior. Cluster B is emotional or erratic behavior. C is anxious, nervous behavior. DPD belongs to cluster C. Sign of this disorder include behaving submissively, relying on friends or family for decision making, needing repeated reassurance, being easily hurt by disapproval, feeling isolated and nervous when alone, fearing rejection, being overly sensitivity to criticism, being unable to be alone, having a tendency to be naive. ಈ ಒಂದು ಸೈನ್ ಆರ್ ಡಿಸಾರ್ಡರ್ಸ್ನ ಒಂದು ಅಂಶ ಏನಂತಂದರೆ ತುಂಬ ಸಬ್ಮೆಸಿವ್ ಆಗಿರ್ತಕ್ಕಂಥದ್ದು ಇನ್ನೊಂದು ಎರಡನೇದು ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಡಿಸಿಷನ್ ಮೇಕಿಂಗ್ ಮಾಡದೇ ಇರ್ತಕ್ಕಂಥದ್ದು, ನೀಡಿಂಗ್ ರಿಪೀಟೆಡ್ ಯಾವಾಗಲೂ ಏನು ಮಾಡುತ್ತೆ ಅಗತ್ಯತೆಯನ್ನು ಕೇಳ್ತಕ್ಕಂಥದ್ದು, ರಿಅಶ್ಯೂರೆನ್ಸ್ ಗ್ಯಾರಂಟಿ ಅಥವಾ ಪ್ರಮಾಣ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಬೀಯಿಂಗ್ ಈಸಿಲಿ ಹರ್ಟ್ ಬೈ ಡಿಸಪ್ರೂವಲ್, ಬೇಗ ತುಂಬ ಡಿಸಪ್ರೂವ್ ಆಗೋದನ್ನ ಕಾಣ್ತೀವಿ. ಫೀಲಿಂಗ್ ಐಸೋಲೇಟೆಡ್ ಆ್ಯಂಡ್ ನರ್ವಸ್ ವೆನ್ ಅಲೋನ್, ಯಾವಾಗ ಒಂಟಿಯಾಗಿರ್ತಾನೆ ಆಗ ನರ್ವಸ್ ಆಗೋದನ್ನು ಕಾಣ್ತೀವಿ. ಫಿಯರ್ ಇರುತ್ತೆ. ಆಮೇಲೆ ಸೆನ್ಸಿಟಿವ್ ಮತ್ತು ಕ್ರಿಟಿಸಮ್, ಯಾವಾಗಲೂ ಅದನ್ನು ಒತ್ತಿ ಹೇಳ್ತಕ್ಕಂಥದ್ದು ಮತ್ತು ತುಂಬ ಸೂಕ್ಷ್ಮದಾಯಕವಾದಂಥ ಸ್ಥಿತಿಯನ್ನು ನಾವು ಕಾಣ್ತೀವಿ. ಈಗ ಇಂತಿಷ್ಟು ಸೈನ್ ಅಥವಾ ಸಿಂಪ್ಟಮ್ಸ್ನ ನಾವು ಕಾಣ್ತೀವಿ. ವೆನ್ ಅಲೋನ್ ಎ ಪರ್ಸನ್ ವಿತ್ DPD ಮೆನಿ ಎಕ್ಸ್ಪೀರಿಯನ್ಸ್ ನರ್ವಸ್ನೆಸ್ ಆಗ್ತಕ್ಕಂಥದ್ದು, ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕು, ಫಿಯರು, ಹೋಪ್ಲೆಸ್ನೆಸ್ಸು, ಇವೆಲ್ಲ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನರ್ವಸ್ನೆಸ್ ಅಂತಂದರೆ ಏನಂದರೆ ಯಾವುದೇ ಒಂದು ಸಣ್ಣ ಘಟನೆ ಅಥವಾ ಇದಕ್ಕೆ
ನರ್ವಸ್ ಆಗೋದು, ಭಯ ಬೀಳ್ತಕ್ಕಂಥದ್ದು, ನಡುಕವನ್ನು ಆಗ್ತದ್ದು, ಆ್ಯಂಗ್ಸೈಟಿ, ಕೋಪ ಮಾಡ್ಕೊಳ್ತಕ್ಕಂಥದ್ದು, ಪ್ಯಾನಿಕ್ ಅಟ್ಯಾಕ್ ಅಂದರೆ ಭಯ, ಒಂಥರ ಭೀತಿ, ಫಿಯರ್, ಅದು ಒಂದು ಹೋಪ್ಲೆಸ್ನೆಸ್ ಅಂದರೆ ಅವನ ಮೇಲೆ ಅವ್ರಿಗೆ ನಂಬಿಕೆ ಇರೋದಿಲ್ಲ. ಸೊ ಎಲ್ಲ ಸಿಮ್ಟಮ್ಸನ್ನು ನಾವು ಕಾಣ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಏನು? ಹ್ಯಾವಿಂಗ್ ಎ ಹಿಸ್ಟ್ರಿ ಆಫ್ ನೆಗ್ಲೆಕ್ಟ್, ಹ್ಯಾವಿಂಗ್ ಆ್ಯನ್ abusing upbringings, being in a long-term abusive relationship, having overprotective or authoritarian parents, having a family history for anxiety disorder. ಏನಾಗ್ತದ್ರೆ ಆ ಥರ ಒಂದು ಜೀವನದ ಸ್ಥಿತಿ ಅವನಿಗೆ ನೆಗ್ಲಿಜೆನ್ಸಿ ಅಂತ ಕಾಣ್ತಾ ಹೋಗುತ್ತೆ. ಆಮೇಲೆ ಅಬ್ಯೂಸರ್ಸ್ಗೆ ಒಳಗಾಗ್ತಾರೆ ಮತ್ತು ಲಾಂಗ್ ಟೈಮ್ ಅಬ್ಯೂಸ್ ರಿಲೇಷನ್ಶಿಪ್ನ ಬಳಸ್ಕೊಂಡು ಹೋಗ್ತಾರೆ. ಓವರ್ ಪ್ರೊಟೆಕ್ಟಿವ್, ತುಂಬ ರಕ್ಷಣೆ, ನನಗೆ ಹಂಗಾಗೋಗ್ಬಿಟ್ರೆ ಹಿಂಗಾಗೋಗ್ಬಿಟ್ರೆ ಅಂತಕ್ಕಂಥ ಒಂದು ಇದರಲ್ಲಿ ಅವ್ರು ಇರ್ತಾರೆ. ಅಥಾರಿಟೇರಿಯನ್ ಪೇರೆಂಟ್ಸ್, ತುಂಬ ಪೇರೆಂಟ್ಸ್ ಬಗ್ಗೆ ಏನೋ ನಂಬಿಕೆ ಇಟ್ಕೊಂಡು ಇದರಲ್ಲಿರ್ತಕ್ಕಂಥದ್ದು. ಆ್ಯಂಡ್ ಹ್ಯಾವಿಂಗ್ ಎ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆ್ಯಂಗ್ಸೈಟಿ ಡಿಸಾರ್ಡರ್ನ ನಾವು ಇದರಲ್ಲಿ ಕಾಣ್ತೀವಿ. ಹೌಸ್ DPD ಡಯಾಗ್ನೈಸ್, ಹೇಗೆ ಅದನ್ನ ಡಯಾಗ್ನೈಸ್ ಮಾಡೋದು? ಯುವರ್ ಡಾಕ್ಟರ್ ವಿಲ್ ಗಿವ್ ಯು ಎ ಫಿಸಿಕಲ್ ಎಕ್ಸಾಮ್ ಟು ಸಿ ಇಫ್ ಎ ಫಿಸಿಕಲ್ ಇಲ್ನೆಸ್ could be the source of symptoms, particularly anxiety. ಪ್ರಮುಖವಾಗಿ ಏನಾಗುತ್ತೆ, ಇದರ ಸಿಂಪ್ಟಮು ಆ್ಯಂಗ್ಸೈಟಿನೇ ಆಗಿರುತ್ತೆ. ದಿಸ್ ಮೈ ಇನ್ಕ್ಲೂಡ್ ಬ್ಲಡ್ ಟೆಸ್ಟ್ ಟು ಚೆಕ್ ಫಾರ್ ಹಾರ್ಮೋನ್ ಇನ್ಬ್ಯಾಲೆನ್ಸ್. ಇದರಿಂದ ಬ್ಲಡ್ ಚೆಕ್ ಮಾಡ್ತಾರೆ. ಈ ಬ್ಲಡ್ ಚೆಕ್ ಮಾಡೋದ್ರಿಂದ ಏನಾಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಏನಾದ್ರು ಆಗಿದೆಯಾ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡ್ತಾರೆ. ಇಫ್ ಟೆಸ್ಟ್ಸ್ ಆರ್ ಇನ್ಕನ್ಕ್ಲೂಸಿವ್, ಯುವರ್ ಡಾಕ್ಟರ್ ವಿಲ್ ರೆಫರ್ ಯು ಟು ಎ ಮೆಂಟಲ್ ಹೆಲ್ತ್ ಸ್ಪೆಷಲಿಸ್ಟ್. ಯಾವಾಗ ಡಾಕ್ಟರ್ ರೆಫರ್ ಮಾಡ್ತಾರೆ, ಅವರು ಮೆಂಟಲ್ ಹೆಲ್ತ್ ಅವ್ರಿಗೆ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡ್ತಾರೆ. ಎ ಸೈಕಿಯಾಟ್ರಿಸ್ಟ್ ಆರ್ ಸೈಕಾಲಜಿಸ್ಟ್ ಯೂಶಲಿ ಡಯಾಗ್ನೈಸ್ ಬೈ DPD. ಈ DPDಗೆ ಪ್ರಮುಖವಾಗಿ ಸೈಕಾಲಜಿಸ್ಟ್ ಮತ್ತು ಸೈಕಿಯಾಟ್ರಿಸ್ಟು ಡಯಾಗ್ನೈಸ್ನ ಮಾಡ್ತಾರೆ. ದೇ ವಿಲ್ ಟೇಕ್ ಯುವರ್ ಸಿಮ್ಟಮ್ಸ್, ಹಿಸ್ಟ್ರಿ ಆ್ಯಂಡ್ ಮೆಂಟಲ್ ಸ್ಟೇಟ್ ಇಂಟು ಅಕೌಂಟ್ ಡ್ಯೂರಿಂಗ್ ಡಯಾಗ್ನೋಸಿಸ್. ಈ ಒಂದು ಡಯಾಗ್ನೋಸಿಸ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ, ಕೇಸ್ ಹಿಸ್ಟ್ರಿಯನ್ನು ತೆಗೆದುಕೊತಾರೆ, ಆ ಥರ ಮೆಂಟಲ್ ಸ್ಟೇಟಸ್ ಏನಂತ ಮತ್ತು ಆಗ್ತಕ್ಕಂಥ ಸಿಮ್ಟಮ್ಸ್ ಬಗ್ಗೆ ಅವರು ಡೀಟೇಲ್ಸ್ನ ತೆಗೆದುಕೊತಾರೆ. ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ, ಟ್ರೀಟೆಡ್ ಫೋಕಸ್ ಇಸ್ ಆನ್ ಅಲಿವೇಟಿಂಗ್ ಸಿಮ್ಟಮ್ಸ್. ಸೈಕೋಥೆರಪಿ ಈಸ್ ಆಫನ್ ದ ಫಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್. ಫಸ್ಟು ಸೈಕೋಥೆರಪಿಯನ್ನು ಕೊಡೋದ್ರ ಮೂಲಕ ಅವ್ರೇನು ಮಾಡ್ತಾರೆ, ಫಸ್ಟ್ ಸಿಮ್ಟಮ್ನ ಐಡೆಂಟಿಫೈ ಮಾಡ್ಕೊತಾರೆ. ಥೆರಪಿ ಕ್ಯಾನ್ ಹೆಲ್ಪ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಯುವರ್ ಕಂಡೀಷನ್ಸ್. ಈ ಥೆರಪಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಆ ಕಂಡೀಷನ್ಸ್ ಏನನ್ನೋದು ತಮಗೆ ತುಂಬ ಅರ್ಥ ಆಗುತ್ತೆ. ಇಟ್ ಕ್ಯಾನ್ ಆಲ್ಸೋ ಟೀಚ್ ಯು ನ್ಯೂ ವೇಸ್ ಟು ಬಿಲ್ಡ್ ಹೆಲ್ತಿ ರಿಲೇಷನ್ಶಿಪ್ ವಿತ್ ಅದರ್ಸ್ ಆ್ಯಂಡ್ ಇಂಪ್ರೂವ್ ಯುವರ್ ಸೆಲ್ಫ್ ಎಸ್ಟೀಮ್. ಸೈಕೋಥೆರಪಿ ಈಸ್ ಯೂಶುವಲಿ ಯೂಸ್ಡ್ ಆನ್ ಎ ಶಾರ್ಟ್ ಟರ್ಮ್ ಬೇಸಿಸ್. ಲಾಂಗ್ ಟರ್ಮ್ ಥೆರಪಿ ಕುಡ್ ಪುಟ್ ಯು ಅಟ್ ರಿಸ್ಕ್ ಆಫ್ ಗ್ರೋಯಿಂಗ್ ಡಿಪೆಂಡೆಂಟ್ ಆನ್ ಯುವರ್ ಥೆರಪಿಸ್ಟ್. Supporting someone with DPD. DPD can be overwhelming. As with other personality disorders, many people are uncomfortable seeking help for their symptoms. This can affect a quality of life and increases the long-term risk for anxiety and depressions. ಅಂದರೆ ಈ DPDಗೆ ಏನಾಗುತ್ತೆ, ತುಂಬ ಓವರ್ವೆಲಿಂಗ್ ಆಗಿರುತ್ತೆ. ಆ್ಯಸ್ ವಿತ್ ಅದರ್ ಪರ್ಸನಾಲಿಟಿ ಡಿಸಾರ್ಡರ್ಸ್, ಇದ್ರ ಜೊತೆಗೆ ಏನಾಗುತ್ತೆ, ಬೇರೆ ಬೇರೆ ಪರ್ಸನಾಲಿಟಿ ಡಿಸಾರ್ಡರ್ ಪೀಪಲ್ಸ್ ಆರ್ ಅನ್ಕಂಫರ್ಟಬಲ್ ಸೀಕಿಂಗ್ ಹೆಲ್ಪ್ ಆಫ್ ದೇರ್ ಸಿಮ್ಟಮ್ಸ್. ಇದು ನಮಗೆ ಈ ಥರ ಸಿಮ್ಟಮ್ಸ್ ಇದೆ, ನಾನು ಇದು ತೋರಿಸ್ಕೋಬೇಕು, ನನಗೆ ಕಾಯಿಲೆ ಇದೆ ಅಂತಕ್ಕಂಥ ಇದನ್ನು ಅವರು ಹೇಳೋದೇ ಇಲ್ಲ ಅಥವಾ ಕೇಳ್ಕೊಳ್ಳೋದೇ ಇಲ್ಲ. ದಿಸ್ ಕ್ಯಾನ್ ಎಫೆಕ್ಟ್ ಕ್ವಾಲಿಟಿ ಆಫ್ ಲೈಫ್. ಯಾವಾಗ ಈಗ ಆಗುತ್ತೋ ಆಗ ಅವರ ಕ್ವಾಲಿಟಿ ಆಫ್ ಲೈಫ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಲಾಂಗ್ ಟರ್ಮ್ ರಿಸ್ಕನ್ನು ಅವರು ಅನುಭವಿಸ್ತಾರೆ. ಇದ್ರ ಜೊತೆಗೆ ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ ಅಂತಕ್ಕಂಥದ್ದನ್ನು ಹೆಚ್ಚಾಗಿ ಅನುಭವಿಸಲಿಕ್ಕೆ ಆಗುತ್ತೆ. ಥ್ಯಾಂಕ್ ಯು.